ಊರಿನ ವ್ಯವಸ್ಥೆಯೊಳಗೆ ಬದುಕಬೇಕಾದಂತಹ ನೀನು ಊರನ್ನು ಬಿಟ್ಟು ಕಾನನವನ್ನು ಸೇರಿದ್ದಿಂತೇಳಿ ಆದರೆ ನಿಮ್ಮಂಥವರು ಕೆಲವೊಮ್ಮೆ ಕಾನನಕ್ಕೆ ಬರುವುದನ್ನು ನಾನು ಕಂಡಿದ್ದೇನೆ. ಮೃಗಯ ವ್ಯಾಜ್ಯವನ್ನು ಪ್ರಧಾನವಾದ ಲಕ್ಷ್ಯವನ್ನಾಗಿರಿಸಿಕೊಂಡು ಕಾನನವನ್ನು ಪ್ರವೇಶ ಮಾಡಿದವರು ತಮ್ಮ ಕಾರ್ಯ ಮುಗಿದ ಬಳಿಕ ತಮ್ಮ ಊರಿನ ಕಡೆಗೆ ತೆರಳುತ್ತಾರೆ. ಗುಹೆಯಲ್ಲಿಯೋ ಮರದಲ್ಲೋ ಏನೇನೋ ಉಂಟು ಅಂತ ಹುಡುಕಾಡುವುದಕ್ಕೆ ಬರುವುದಿಲ್ಲ. ನೀನು ಬೇಟೆಯಾಡಲಿಕ್ಕೆ ಬಂದಂತಹ ವ್ಯಕ್ತಿಯ ಹಾಗೆ ನನ್ನನ್ನು ಕಂಡ್ರೆ ಕಾಣುವುದಿಲ್ಲ. ಹಾಗಿದ್ರೆ ಬಂದಂತಹ ನಿನ್ನ ಉದ್ದೇಶ ಏನು ಅಂತ ನಾನು ಊಹಿಸಿದರೆ ನಿನ್ನಲ್ಲಿರತಕ್ಕಂತಹ ಬಿಳಿಯದಾದಂತಹ ಶಂಕ, ಅದರೊಟ್ಟಿಗೆ ಇನ್ನೊಂದೇನಾದ್ರು ಗಂಟೆ ಇಲ್ಲ ಅಲ್ಲ, ಅದನ್ನು ಹಿಡ್ಕೊಂಡು ಏನಾದರೂ ಭಿಕ್ಷೆ ಬೇಡಲಿಕ್ಕಾದರೂ ಬಂದವನೋ ಅಂತ ನಾವು ಭಾವಿಸುವನೋ ಊಹಿಸುವನೋ. ಇನ್ನು ನಿನ್ನವರಿಗೆ ಭಿಕ್ಷೆ ಕೊಡುವಂತಹ ವ್ಯವಸ್ಥೆಯು ನಮ್ಮಲ್ಲಿ ಇಲ್ಲ. ನಾವೇ ವನದ ಫಲಗಳನ್ನು ಕೊಯ್ದು ತಂದು ಅದರಿಂದಾಗಿ ನಮ್ಮ ಜೀವನವನ್ನು ಉಪಕ್ರಮಿಸುವವರು. ಹಾಗಿದ್ರೆ ಬಂದಂತಹ ನಿನಗೆ ಅಯಾಚಿತವಾಗಿ ಇಲ್ಲಿ ಯಾರೂ ಇಲ್ಲದೆ ಇದ್ದರೆ ಈ ಗುಹೆಯಲ್ಲೇನಾದರೂ ಸುವಸ್ತುಗಳಿದ್ದರೆ ಅದನ್ನು ಸ್ವಾಧೀನೀಕರಿಸಿಕೊಂಡು ನಿನ್ನದಾದ ಊರಿಗೆ ತೆರಳೋಣ ಅನ್ನುವಂತಹ ಭಾವದಿಂದ ಬಂದವನೇ ಹೌದಾಗಿದ್ರೆ ಗುಹೆಯನ್ನು ಪ್ರವೇಶ ಮಾಡಿದ ಬಳಿಕ ನಿನ್ನ ಜಾತಿಯವರನ್ನು ಕೆಲವರನ್ನು ಕಂಡೇ. ಕಂಡಾಗ ನಿನ್ನಲ್ಲಿ ಈ ಭಾವ ಉದ್ಭವ ಆಗಿರಬೇಕು. ನಿನ್ನ ಹಾಗಿದ್ದವರು ಅಥವಾ ಇಲ್ಲಿಯ ವ್ಯವಸ್ಥೆಗೆ ಇದ್ದವರು ಅನ್ನೋದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಆ ಶಂಕಾಧ್ವಾನವನ್ನು ಗುಹೆಯೊಳಗೆ ಮಾಡಿದಾಗ ಈ ಮಕ್ಕಳೆಲ್ಲ ಹೆದರುವ ಹಾಗೆ ಮಾಡಿದೆ. ಇದು ಮಾಡಿದ್ದು ನೀವೊಂದು ಅಧಿಕ ಪ್ರಸಂಗ ಅಂತ. ಯಾಕಂತೇಳಿದ್ರೆ ಯಾವ ಜಾಗಟೆ ಕೊಟ್ಟುವವನಾಗಿದ್ದರೂ ಕೂಡ ದೇವರ ಪೂಜೆ ಆಗುದಿದ್ರೆ ಮಾತ್ರ ಒಳಗೆ ಜಾಗಟೆಯನ್ನು ಹೊಡೆಯುತ್ತಾನೆ. ಉಳಿದ ದೊಡ್ಡ ವಾದ್ಯಗಳೆಲ್ಲ ಇದ್ದರೆ ಮನೆಯಲ್ಲಿ ಕೂಡ ಬೇಕಾದ್ರೆ ಹೋಗಿ ನಿನ್ನಲ್ಲಿ ಕೇಳು. ಯಾಕಂದ್ರೆ ನನಗೂ ಮೊದಲು ಅಂತವರ ಸಂಸ್ಕಾರ ಇದ್ದರಿಂದ ಹೇಳುದು, ಶಂಕ ಊದುವ ಹೊರಗೆ ಅವ ದೇವರ ಕೋಣೆಯ ಒಳಗೆ ಊದಲಿಕ್ಕಿಲ್ಲ. ಯಾಕೆ ಊದಿದ್ರೆ ಪೂಜೆ ಮಾಡದೆ ಹೊರಗೆ ಬರಬೇಕಾಗ್ತದೆ. ಅಂತಹ ಕಾರ್ಯದ ನಿನಗೆ ಅನುಭವ ಇಲ್ಲದವನು ಇರ್ಲಿಕ್ಕಿಲ್ಲ. ಇದ್ದವನೇ ಹೌದಾಗಿದ್ರೆ ಒಳಗೆ ಊದುವಂತಹ ಕಾಯಕವನ್ನು ಮಾಡಿದ್ದೀಂತೇಳಿ ಆದರೆ ಇವರನ್ನು ಹೆದರಿಸಿ ಓಡಿಸುವಂತಹ ಕಾಯಕಕ್ಕೆ ನೀನು ಉದ್ಯುಕ್ತನಾದ ಹಾಗೆ ಕಾಣುತ್ತೆ. ಹೀಗೆ ಮಾಡಿದರೆ ಕೇವಲ ಬಂದದ್ದು ಇಲ್ಲಿದ್ದುದನ್ನು ನೋಡಿ ಹೋಗಲಿಕ್ಕೆ ಅಂತೇಳಿ ಅದು ನೋಡಿದ್ದಾಯ್ತಲ್ಲ, ಬಂದ ದಾರಿಗೆ ಯಾವುದೇ ರೀತಿಯಾದಂಥ ಪ್ರತಿರೋಧ ಇಲ್ಲ ಅಂತ ನಡೆ. ಅದಲ್ಲದ ಇದ್ರೆ ಪರಿಣಾಮವನ್ನು ಎದುರಿಸಬೇಕಾಗ್ತದೆ.